ನಾವ್ ಮಾತಾಡಲ್ಲ, ಮಾಡಿ ತೋರಿಸ್ತೀವಿ. ನೋಡಿದೀವಿ ಮಾಡಿರೋದು, ಮಾಡದೇ ಇರೋದು ನಾವು ನೋಡಿದೀವಿ. ಕಲ್ಲಂಗಡಿ ಹಣ್ಣು ಫುಲ್ ಸ್ವೀಟ್ 3.5 kg 4 kg ಐತೆ. ಹೆಂಗೆ ಅಂದ್ರು 5 ಗಿಣಿಗಳಿದಾವೆ ಇದರಲ್ಲಿ. ಮ್ಯಾಮ್ ಇಲ್ಲೆರಡು ಎಷ್ಟಾಯ್ತು? ನೀವೊಂದು 5. ಬ್ರೋ ಪಟ್ಟ ಹೊಡ್ದ. ನೋಡಿ ನೀವು ಕಲ್ಲಂಗಡಿ ಹಣ್ಣಿಗೆ ಹಿಂಗ್ ಹೊಡಿತೀರಾ ಅಂದ್ರೆ ಯೂಟ್ಯೂಬಲ್ಲಿ ಕಾರ್ ಓಡಿಸ್ಕೊಂಡು ಹೋಗಿ ಯೂಟ್ಯೂಬಲ್ಲಿ ಗಂಟೆ ಹೊಡಿಕೊಂಡಿರ್ಬೋದು. ಇದು 3.5 kg ಇದೆ. ನಿಮ್ ಮನ್ಸು ಎಷ್ಟಿದೆ ಅಷ್ಟಿದೆ ಮೇಡಮ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಸಿಕ್ಕಾಬಡೆ ಕ್ರೇಜಿ ಆಗಿರುತ್ತೆ. ಯಾಕಂದ್ರೆ ಇವತ್ತು ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡ್ಬೇಕು ಅಂತ ಹೊರಟಿದೀವಿ. ಏನ್ ಚಾಲೆಂಜ್? ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ 1 ರೂಪಾಯಿಗೆ ತುಂಬಾ ವ್ಯಾಲ್ಯೂ ಇತ್ತು. 1 ರೂಪಾಯಿ ಸಿಕ್ಕಿದ್ರೆ ಇಡೀ ಪ್ರಪಂಚನೇ ನಮ್ ಕೈಲಿದೆ ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಇವತ್ತು 1 ರೂಪಾಯಿಗೆ ಏನೂ ಬರಲ್ಲ ಅಂತ ಅನ್ಕೊಂಡಿದ್ದಾರೆ. ಬಟ್ ಆ 1 ರೂಪಾಯಿನ ಸುಜಿತ್ ಗೌಡ್ರು ಕೊಟ್ಟು ನಾನು 1 ರೂಪಾಯಿನ ತಗೊಂಡು 1 ರೂಪಾಯಿಯಿಂದ ಎಷ್ಟು ದುಡ್ಡನ್ನ ಮಾಡ್ಬೋದು ಅನ್ನೋದನ್ನ ಇಬ್ರು ಚಾಲೆಂಜ್ ತಗೋತಾ ಇದೀವಿ. 2 ಅವರ್ ಟೈಮ್ ಇರುತ್ತೆ. ಸೊ ನೀವು ಈ 1 ರೂಪಾಯಿನ ಬಳಸಿ ಎಷ್ಟು ದುಡ್ಡನ್ನ 2 ಅವರಲ್ಲಿ ಸಂಪಾದನೆ ಮಾಡ್ತೀರಾ ಅನ್ನೋದೇ ಚಾಲೆಂಜ್. ಓಕೆ, ನೀವೇನಾದ್ರೂ ನನಗಿಂತ ಜಾಸ್ತಿ ಸಂಪಾದನೆ ಮಾಡಿದ್ರೆ ನೀವ್ ಹೇಳ್ದಂಗೆ ಒಂದು ಇಡೀ ದಿನ ನಾನ್ ಕೇಳ್ತೀನಿ. ಸುಜಿತ್ ಸೇಯಿಂಗ್ ಎಷ್ಟು ವಿನಯ್ ಸೇಯಿಂಗ್ ಎಷ್ಟು ಸುಜಿತಾ? ಚೆನ್ನಾಗಿದೆ. ಅಕಸ್ಮಾತ್ ಆಗಿ ನಾನ್ ಗೆದ್ರೆ ನಾನ್ ಏನ್ ಹೇಳಿದ್ರು ಅದನ್ನ ಮಾಡ್ಬೇಕು. ಇದು ನೆಕ್ಸ್ಟ್. ನೆಕ್ಸ್ಟ್ ಓಕೆ, ಇವತ್ತು ಸೋಲೋ ಅಂತ ಮಾತೇ ಇಲ್ಲ, ಬಿಟ್ಕೊಡ್ಬಾರ್ದು, ಗೆಲ್ಬೇಕು. ನಾವ್ ಮಾತಾಡಲ್ಲ, ಮಾಡಿ ತೋರಿಸ್ತೀವಿ. ನೋಡಿದೀನಿ ಮಾಡಿರೋದು, ಮಾಡದೇ ಇರೋದು ನಾವು ನೋಡಿದೀವಿ. ಅದಕ್ಕೆ ಹೋಗ್ಬೇಡಿ, ಅದ್ ಬಿಟ್ಟು ಬೇರೆ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು ಬ್ರೋ, ನೀವ್ ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ? ಯಾರ ಹತ್ರನು ಹೋಗಿ ನಾವು ಚಾಲೆಂಜ್ ಮಾಡ್ತಾ ಇದೀವಿ ದುಡ್ಡು ಕೊಡಿ ಅಂತ ಹೇಳಂಗಿಲ್ಲ. ನಾವು ಚಾಲೆಂಜ್ ಮಾಡ್ತಾ ಇದೀವಿ ಅಂತ ಹೇಳಂಗಿಲ್ಲ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಈ 1 ರೂಪಾಯಿನ ನೀವು ಕನ್ವರ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇದನ್ನ ಯಾವ್ದಾದ್ರು ಒಂದು ಪರ್ಸನ್ ಅಂಗಡಿಗೆ ಹೋಗ್ಬಿಟ್ಟು ಈ 1 ರೂಪಾಯಿ ಕೊಟ್ಟು 1 ರೂಪಾಯಿಗೆ ಏನ್ ಬರುತ್ತೆ ಕೊಡಿ ಅಂತ ತಗೋಬಹುದು. ಆ ಪ್ರಾಡಕ್ಟ್ ನ ಬೇರೆಯವ್ರಿಗೆ ಸೆಲ್ ಮಾಡಬಹುದು. ಸೊ ದಿಸ್ ಇಸ್ ಸಮಥಿಂಗ್ 1 ರೂಪಾಯಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಸೊ ಬಿಸ್ನೆಸ್ ಅಲ್ಲಿ ಏನೇನ್ ಮಾಡಬಾರ್ದು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ದುಡ್ಡು ಮೇಲೆ ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು ಅಂತ ಬರೋದಿಲ್ಲ ಬ್ರೋ. ಎತ್ತಾಗಿ ದುಡ್ದಿರೋ, ಮೋಸ ಮಾಡಿ ದುಡ್ದಿರೋ ದುಡ್ಡಿಗೆ ಅಷ್ಟೇ ಬೆಲೆ, ಆ ವ್ಯಕ್ತಿಗೆ ಬೆಲೆ ಇರಲ್ಲ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಜೊತೆ ಸೇರಿ ಕಲ್ತಿದಾರ ಬುದ್ಧಿ. ಓಕೆ ಬನ್ನಿ. ಅಂದ್ರೆ ಹೆಂಗೆ ನನ್ನ ವಿಡಿಯೋಗೆ ಬಂದಾಗೆಲ್ಲ ಕ್ಯೂಟ್ ಆಗಿ ಕಾಣಿಸ್ತೀರಾ? ಯಾಕೆ ನೀವು ಇಷ್ಟು ಕ್ಯೂಟ್ ಇದೀಯಾ ಹೇಳು. ಇವತ್ತು ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್ ಇದೆ. ಅಕಸ್ಮಾತ್ ಆಗಿ ನಾನು ಏನಾದ್ರು ಗೆದ್ರೆ ರುಬ್ಬಾಕ್ಬಿಡ್ತೀನಿ ಅಪ್ಪನ್ನ. ನಿಜ. ಇವಾಗ 1 ರೂಪಾಯಿ ಕೊಟ್ಟಿದ್ದಾರೆ, ಆ 1 ರೂಪಾಯಿ ಏನ್ ಮಾಡ್ಬೇಕು ಅನ್ನೋ ತಲೆ ಓಡ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಸೊ ಬೈ ಎನಿ ಚಾನ್ಸ್ ನಿಮ್ಮ ಹತ್ರ 1 ರೂಪಾಯಿ ಕಾಯಿನ್ ಇದೆಯಾ? ಈ ತರ 1 ರೂಪಾಯಿ ಕಾಯಿನ್ ಇದೆ, ನಾನು 100 ರೂಪೀಸ್ ಕೊಡ್ತೇನೆ. ನೋಡಿ ಮ್ಯಾಮ್. ಇಲ್ವಾ ಮ್ಯಾಮ್ ನಿಮ್ಮ ಹತ್ರನು? ಮ್ಯಾಮ್ ಯಾರ ಹತ್ರ 1 ರೂಪಾಯಿ ಕಾಯಿನ್ ಇಲ್ಲ ಅವ್ರಿಗೆ 1 ರೂಪಾಯಿ ಕಾಯಿನ್ ಸೆಲ್ ಮಾಡ್ತಾ ಇದ್ದೀನಿ. ಬನ್ನಿ ಮ್ಯಾಮ್ ಇಲ್ಲಿ. ಬೇಡ, ಓಕೆ. ತುಂಬಾ ಇದೆ, ಮನೆಯಲ್ಲಿ ತುಂಬಾ ಇದೆ. ಗೈಸ್, ಸದ್ಯಕ್ಕೆ ನನ್ನ ಮುಂದೆ ಒಂದು ಜ್ಯೂಸ್ ಅಂಗಡಿ ಐತೆ. ಜ್ಯೂಸ್ ಅಂಗಡಿಲಿ ಒಂದು ಹಣ್ಣು ಕೇಳೋಣ ಅಂತ ಅನ್ಕೊಂಡಿದೀನಿ. ಹಣ್ಣು ಕೊಡ್ತಾರ ಒದೆ ಕೊಡ್ತಾರ ಗೊತ್ತಿಲ್ಲ, ಒಟ್ಟು ನೋಡೋಣ ಬನ್ನಿ. ಫಸ್ಟ್ ಅಂಗಡಿಗೆ ಬಂದಿರೋದೇ ನಿಮ್ಮ ಅಂಗಡಿಗೆ. ಬೇಜಾರು ಮಾತ್ರ ಮಾಡಬೇಡಿ. 1 ರೂಪಾಯಿ ತಗೊಳ್ಳಿ, ನೀವೇನಾದ್ರೂ ಒಂದು ಯೂಸ್ ಆಗುವಂಥದ್ದು ಏನಾದ್ರು ಒಂದು ಕೊಡಿ. ಒಂದು ಕಲ್ಲಂಗಡಿ ಹಣ್ಣು ಕೊಟ್ಬಿಡಿ ಸರ್. ನಿಮ್ ಪ್ರೀತಿ ಆಶೀರ್ವಾದದಿಂದ ಒಂದು ಕಲ್ಲಂಗಡಿ ಹಣ್ಣು ಕೊಟ್ಬಿಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಂಗಡಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಪುಣ್ಯಾತ್ಮ. ಖುಷಿ ಆಯ್ತು, ನೀವು ನಾನು ನೆನ್ಸ್ಕೊಂತೀನಿ. ಮೊದಲನೇ ಸರಿನೇ 1 ರೂಪಾಯಿ ಒಂದು ಕಲ್ಲಂಗಡಿ ಹಣ್ಣು ಸಿಕ್ಬಿಡ್ತು. 1 ರೂಪಾಯಿ ತಗೊಂಡು ಏನ್ ಬೇಕಾದ್ರೂ ಕೊಡ್ಬೋದು. ಐ ಟೇಕ್ ಇಟ್. ಏನ್ ಬೇಕಾದ್ರೂ ಕೊಡ್ಬೋದು ನೀವು. ವಾಚು, ಪರ್ಸು, ಸ್ಪೆಕ್ಸು. ನಗ್ತಾನೆ ಅವ್ರವರು. ಗ್ರೀನ್ ಟೀ ಇದೆಯಾ? ಸೂಪರ್ ಮ್ಯಾಮ್. 1 ರೂಪಾಯಿಗೆ ನಿಮ್ಗೆ ಸೆಲ್ ಮಾಡಿದ್ದೀನಿ ಗೈಸ್. ಇನ್ ರಿಟರ್ನ್ ಅವರು ಗ್ರೀನ್ ಟೀ ಕೊಟ್ಟಿದ್ದಾರೆ. ಕಲ್ಲಂಗಡಿ ಹಣ್ಣು ಫುಲ್ ಸ್ವೀಟ್ 3.5 kg 4 kg ಐತೆ. ಹೆಂಗೆ ಅಂದ್ರು? ಇವಾಗ ಇದನ್ನ ತಗೊಂಡು ಇನ್ನೊಂದು ಜ್ಯೂಸ್ ಅಂಗಡಿಗೆ ಹೋಗಿ ಆ ಜ್ಯೂಸ್ ಅಂಗಡಿಗೆ ಮಾಡ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಏನು ಇದು? 1 ರೂಪಾಯಿ ಕಲ್ಲಂಗಡಿ ಹಣ್ಣು. ನೀವು ಇವತ್ತು ನಮ್ಗೆ ಇದಕ್ಕೊಂದು ಒಳ್ಳೆ ಬೆಲೆ ಕೊಟ್ಟು ಇದನ್ನ ಖರೀದಿ ಮಾಡ್ಬೇಕು ಸರ್. ಎಷ್ಟು ಕೊಡ್ತೀರಾ? ಒಂದು 500 ಕೊಡಿ ಸರ್, ಸಾಕು. ಒಂದೇ ಸರ್. ಏನ್ ಸರ್ 50 ರೂಪಾಯಿ ಕಲ್ಲಂಗಡಿ ಹಣ್ಣು ಬರ್ತದ ಸರ್? ನೀವೇ ಹೇಳಿ ಸರ್. ಈ ಕಲ್ಲಂಗಡಿ ಹಣ್ಣನ್ನ ನೀವು ತಗೊಂಡು ನನಗೆ ಎಷ್ಟು ಕೊಡ್ತೀರಾ? ಅಣ್ಣ 500 ರೂಪಾಯಿ ಹೇಳಿದೆ ಅಣ್ಣ, ನೀನು 15 ರೂಪಾಯಿ ಅಂತ ಇದೆಯಲ್ಲ ಅಣ್ಣ. 500 ರೂಪಾಯಿಗೆ ಮಾರ್ತೀನಿ ನಾನು ಇದನ್ನ, ಕಮ್ಮಿಗೆಲ್ಲ ಒಪ್ಪಲ್ಲ ನಾನು. ಮಾರ್ನಾ ತೋ ಡೈನೋಸರ್ ಕೋ ಮಾರ್ನಾ. ನಿಮ್ಮಿಬ್ಬರನ್ನ ನೋಡಿದ್ರೆ ಫುಲ್ ಹೆಲ್ತ್ ಕಾನ್ಶಿಯಸ್ ಆಗಿದ್ದೀರಾ ಅಂತ ಅನ್ಸುತ್ತೆ, ಇಲ್ವಾ? ಅಷ್ಟಿಲ್ಲ. ಇನ್ ಮುಂದೆ ಆಗ್ಲಿ ಅನ್ಬಿಟ್ಟು ಕೊಡ್ತಾ ಇದೀನಿ ಮ್ಯಾಮ್. ದಿಸ್ ಇಸ್ ಟೆಟ್ಲಿ ಗ್ರೀನ್ ಟೀ. ಸೊ ಇದರ ಪ್ರೈಸ್ 25, ಬಟ್ ಐ ಆಮ್ ಸೆಲ್ಲಿಂಗ್ ಇಟ್ ಫಾರ್ 40 ರೂಪೀಸ್. ಯು ವಾಂಟ್ ಟು ಪರ್ಚೇಸ್ ಇಟ್? ಓಕೆ ಗೈಸ್, ಟೆಟ್ಲಿ ಗ್ರೀನ್ ಟೀನ 40 ರೂಪೀಸ್ ಪರ್ಚೇಸ್ ಮಾಡಿದ್ದಾರೆ. ಈಗ 40 ರೂಪಾಯಿ ದುಡ್ದಿದ್ದೀನಿ. 40 ರೂಪಾಯಿ ನೀವು ಕನ್ವರ್ಟ್ ಮಾಡಬೇಕು. ಇವಾಗ ಏನ್ ಗೊತ್ತಾ, ಸಿಂಪಲ್ ಕಾನ್ಸೆಪ್ಟ್. ನಿಮ್ಗೋಸ್ಕರ ಒಂದು ಕಲ್ಲಂಗಡಿ ಹಣ್ಣು ತಂದಿದ್ದೀನಿ. ಇದು ನೋಡಿ, ಕಲ್ಲಂಗಡಿ ಹಣ್ಣು ಎಷ್ಟು ಚೆನ್ನಾಗಾಯ್ತು ನೋಡಿ ಬ್ರೋ. ಪಟ್ ಹೊಡ್ದ.
ನೋಡಿ ನೀವು ಕಲ್ಲಂಗಡಿ ಹಣ್ಣಿಗೆ ಹಿಂಗ್ ಹೊಡಿತೀರಾ ಅಂದ್ರೆ ಈಗ್ಲೇ ಹಿಂಗಿದ್ರೆ ಆವಾಗಿನ ಹೆಂಗಿತ್ತೋ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಬ್ರೋ. ಇವಾಗ ನೋಡಿ ಬ್ರೋ ಪ್ಲೀಸ್ ಬ್ರೋ ಮೇಡಮ್ 50 ಕಮ್ಮಿ ಆಯ್ತು ಮೇಡಮ್. ಅಟ್ಲೀಸ್ಟ್ 350 ರೂಪಾಯಿ ಕೊಡಿ ಮೇಡಮ್ ಲಾಸ್ಟ್. ಹುಷಾರಾಗಿ ಹೋಗಿ. ಬಾಯ್ ಮೇಡಮ್. ಒಂದೊಳ್ಳೆ ರೇಟ್ ಇದು 3.5 kg ಇದೆ. ನಿಮ್ ಮನ್ಸು ಎಷ್ಟಿದೆ ಅಷ್ಟಿದೆ ಮೇಡಮ್. ಏನಂದೆ ಇನ್ನೊಂದ್ಸಲ ಹೇಳು. ನಿಮ್ ಮನ್ಸು ಎಷ್ಟಿದೆ ಅಷ್ಟಿದೆ ಮೇಡಮ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಮೇಡಮ್ ಏನಂತ ಮೇಡಮ್ 350 ರುಪೀಸ್ ಆದ್ರೂ ಕೊಡಿ ಮೇಡಮ್. ಮೇಡಮ್ 350 ಅಂದ್ರೆ 50 ಅಂತ ಇದ್ರಲ್ಲ ಮೇಡಮ್. ಸುಜಿತ್ ಅಣ್ಣನ್ ಪಾಡು ನಾಯಿ ಪಾಡಾಗ್ಬಿಡೈತೆ. ಏನ್ ಮಾಡೋದಂತಾನೆ ಗೊತ್ತಾಯ್ತಲ್ಲ. ಕಲ್ಲಂಗಡಿ ಹಣ್ಣು ಹಿಡ್ಕೊಂಡು ಓಡಾಡ್ತಾ ಇದೀನಿ. 1 ರೂಪಾಯಿಗೆ ನಾವು ಕಲ್ಲಂಗಡಿ ಹಣ್ಣು ತಗೊಂಡ್ಬಿಟ್ಟೆ. ಮುಂದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಯ್ತಾ ಇಲ್ಲ. ಸರ್ ಎಷ್ಟು ಸರ್ ಈ ಕೀಚೇನು? ಕಮ್ಮಿ ಕೊಡಿ ಸರ್. ಸರ್ ಇದೊಂದು ಕೊಡಿ. 30 ರೂಪೀಸ್ಗೆ ತಗೊಂಡಿದ್ದೀನಿ. ಇನ್ನು 10 ರೂಪೀಸ್ ಇದೆ. ಬ್ರೋ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀರಾ? RCB ಫ್ಯಾನಾ? ಪಕ್ಕ. ಇವಾಗ ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ ಬ್ರೋ. ಈ ಒಂದು ಕಲ್ಲಂಗಡಿ ಹಣ್ಣು ತಗೊಂಡು ನಾನು 350 ರೂಪಾಯಿ ಕೊಡಿ ಸರ್. ನೋಡಿ ಬ್ರೋ ಲೈಫ್ ಎಲ್ಲ ರಿಗ್ರೆಟ್ ಮಾಡಲ್ಲ ನೀವು. 100% ಕಲ್ಲಂಗಡಿ ಬೈಕೊಂಡು ತಿಂತೀರ. 350 ರೂಪಾಯಿ ಕೊಟ್ಟಿದ್ದೀನಿ ಅಂತ ನೋಡಿ ಬ್ರೋ. ನನಗೋಸ್ಕರ 500 ಕೊಟ್ಬಿಡಿ. ಪಕ್ಕ RCB ಫ್ಯಾನ್ ಆಗಿದ್ರೆ ನೋಡಿ ಅಂತ ಫ್ರೆಂಡ್ಸ್ ಇರಬೇಕು ನೋಡಿ. ಮುಂಡಾ ಮೋಚ್ತು. ಥ್ಯಾಂಕ್ ಯು ಸೋ ಮಚ್. ಇದು RCB ಫ್ಯಾನ್ಸ್ ಅಂದ್ರೆ. ಅವನೇನು ಬಿಸ್ನೆಸ್ ಮಾಡ್ತಾನ ಇಲ್ಲ ದರೋಡೆ ಮಾಡ್ತಾವನ? 1 ರೂಪಾಯಿಂದ ಇವಾಗ 400 ರೂಪಾಯಿಗೆ ಬಂದಿದ್ದೀನಿ. ಒಂದೇ ಸರಿ ಹೆವಿ ಜಂಪ್ ಹೊಡಿತಾ ಇದ್ದೀನಿ. ಕೀಚೆನ್ ತಗೊಂತೀರಾ ಆಂಟಿ? ಕೀಚೆನ್ ಸೆಲ್ ಮಾಡ್ತಾ ಇದ್ದೀನಿ. ಯಾಕೆ ಅಮ್ಮ ತಗೊಂಡಾಗ ತಗೋಬೇಕಂತೆ. ಹ್ಞೂ ಬೇಕನ್ನು ಎಸ್ ತಗೋದ್ ಮುದ್ದು 50 ರೂಪಾಯಿ ತಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನು ಗೊತ್ತಾ, ಇವಾಗ ನನ್ನ ಹತ್ರ 100 ರೂಪಾಯಿ ಇದೆ. ಇವತ್ತು ಬೆಳಗ್ಗೆಯಿಂದ 100 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಸೊ ನನಗೇನಿಲ್ಲ ಬ್ರೋ, 100 ರೂಪಾಯಿಗೆ 2 ಹಾಲು ಕೊಡಿ ಬ್ರೋ. ನಿಮ್ಗೆ ಅದಕ್ಕಿಂತ ಕಮ್ಮಿನೇ ಬರುತ್ತೆ, ಪರವಾಗಿಲ್ಲ. ನಾನು ನಿಮ್ಗೆ ಲಾಸ್ ಮಾಡ್ಕೊಂಡು ಕೊಡಿ ಅಂತ ಹೇಳ್ತಲ್ಲ, ನಾನು ಒಬ್ಬಂಗೆ ಕೊಡಿ. ನಾವು ಅದರಿಂದ ನಾವು ಬಿಸ್ನೆಸ್ ಮಾಡ್ತೀವಿ. ಲಾಸ್ ಮಾಡ್ಕೊಂಡು ಎಲ್ಲಿ ಕೊಡ್ತೀರಾ ಬ್ರೋ? ಬರುತ್ತೆ ಕೊಡಿ ಬ್ರೋ. ನನಗೆ ಆ ರೇಟಿಗೆ ಬರಲ್ಲ ಅದು. ಆರಾಮ ಏನ್ ಬೇಕೀಗ? ಏನಾದ್ರು ಕೊಡಿ ಬ್ರೋ, ತಗೊಂಡೋಗ್ತೀನಿ. ಕಾರ್ ಯೂಟ್ಯೂಬಲ್ಲಿ ಕಾರ್ ಓಡಿಸ್ಕೊಂಡು ಹೋಗಿ. ಯೂಟ್ಯೂಬಲ್ಲಿ FIFA ವರ್ಲ್ಡ್ ಕಪ್ ಇದಾ? ಈಗ ಚೆನ್ನಾಗಿರೋದು ಕೊಡಿ. ಗಂಟೆ ಕೊಡಿ. ಗಂಟೆ 100 ರೂಪಾಯಿ. ಗಂಟೆ ಹೊಡಿಕೊಂಡಿರ್ಬೋದು. 60 ರೂಪೀಸ್ಗೆ ಬರೋದಿಲ್ಲ. ಬರುತ್ತೆ ಬ್ರೋ. ನನ್ನ ಸೇರಿಸಿ ಹೊಡ್ಬಿಡ್ತಾರೆ. ಏನಿಲ್ಲ ಬನ್ನಿ ಅವಾಗ ಇಬ್ರು ಜೊತೆ ಕಂಟೆಂಟ್ ಮಾಡೋಣ. 60 ರೂಪಾಯಿ ಮಿನಿಮಮ್ 150 ರೂಪಾಯಿ. ಜೀವನದಲ್ಲಿ ಗಂಟೆ ಇಂಪಾರ್ಟೆಂಟು. ನಮಗೂ ಅಷ್ಟೇ. ಎಲ್ಲರೂ ಗಂಟೆ ಹೊಡೆದು ಸಬ್ಸ್ಕ್ರೈಬ್ ಆಗಿ. ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ. ಸರ್ ಹಪ್ಪಳ ಏನಾದ್ರು ಇಟ್ಟಿದ್ದೀರಾ? ನನಗೋಸ್ಕರ ಒಂದು ಪ್ರೀತಿಯಿಂದ ಒಂದು ಹಪ್ಪಳ ಕೊಡ್ತೀರಾ ಸರ್? ಇದನ್ನ ನನಗೆ ಅಂದರೆ ನಾನೊಂದು 5 ಹಪ್ಪಳ ತಗೋತೀನಿ ಅಂದರೆ ಎಷ್ಟು ಕೊಡ್ತೀರಾ ಸರ್? 120 100ಕ್ಕೆ ಮಾಡ್ತೀರಾ? ಇವಾಗ ಒಂದು ಕೊಟ್ಟಿದ್ದೀರಾ, ಆಯಿತು. 100 ರೂಪಾಯಿಗೆ 2 ಕೊಡಿ ಸಾಕು. 50 ರೂಪಾಯಿ ಕೊಡಿ ಅಂಕಲ್. ಇದೇನಾದರೂ ಸೇಲ್ ಆಯಿತು ಅಂದರೆ ಇಲ್ಲಿಗೆ ಬರ್ತೀನಿ. ನೀವು ಎಷ್ಟು ಹೇಳಿದ್ದೀರಾ 100 ರೂಪಾಯಿ ಕೊಟ್ಟೆ ತೊಗೊಂಡು ಹೋಗ್ತೀನಿ. ಅಬ್ಬಾ ಅಂಕಲ್ ಹೆಂಗೋ ಕೊಟ್ಟರು ಪ್ರೀತಿ ವಿಶ್ವಾಸದಿಂದ. ಕೀಚೆನ್ ಮಾಡ್ತಾ ಇದೀನಿ, ತಗೋತೀರಾ? 120 ಇಲ್ಲ ಪರ್ಚೇಸ್ ಮಾಡ್ತೀರಾ? ಪ್ರೈಸ್ ಎಷ್ಟಂತ ಕೇಳಿದ್ರು? 120 ರೂಪಾಯಿ ಬರೋ. ಓಕೆ ಬರುತ್ತೆ. ಅಷ್ಟೇ ಬಾಯ್. ಗಂಟೆ ಹೊಡ್ಬಿಟ್ಟು ಕೊಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಎಲ್ಲದೂ ಒಳ್ಳೇದಾಗಲಿ. ಇನ್ನು ಮುಂದೆ ದೃಷ್ಟಿ ಅನ್ನೋದು ಆಗ್ಬಾರ್ದು. ಇಟ್ಕೊಳ್ಳಿ ಬ್ರಾ. ಯಾಕೆ ಬ್ರೋ 130? ಹೆಣ್ಣಿಗೆ ಇನ್ನೊಂದೇನ ನೀವು ಇದು ಮಾಡ್ಬೋದಲ್ಲ. ಇಂದು ತಾಯಿ ಗುಣ. ಬ್ರೋ ಕದ್ಬಿಟ್ರಿ ಬ್ರೋ ಮನ್ಸನ್ನ. ಮೇಡಮ್ ಹಪ್ಪಳ ತಗೋತೀರಾ? ಅವ್ರು ಓಡ್ತಾವ್ರೆ ಸರ್. ಕೈಯಿಂದ ಮಾಡಿರೋ ಹಪ್ಪಳ ಸರ್, ತಗೋತೀರಾ ಸರ್? ಇವತ್ತು ನಾನು ಹಪ್ಪಳ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಮಾಡಿರೋ ಹಪ್ಪಳ ನಾನೇ ಮಾಡಿದ್ದು. ಒಣಗಿಸಿ ಬಿಸಿಲಲ್ಲಿ ಮಳೆ ಬರ್ತಾ ಇದ್ರು ಎಲ್ಲ 7 ಡ್ರೈವರ್ ಹಾಕಿ ಒಣಗಿಸಿ ಹಪ್ಪಳ ಮಾಡ್ಕೊಂಡು ಬಂದಿದ್ದೀನಿ. 200 ರೂಪೀಸ್ ಅಷ್ಟೇ. ಆಯ್ತು ಮಾಡಿ ತೊಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಗೈಸ್ 250 ರೂಪೀಸ್ ಫೋನ್ ಪೇ ಮಾಡಿದ್ರು ಮೇಡಮ್ ಅವರು. ಫುಲ್ ಖುಷಿ. ಥ್ಯಾಂಕ್ ಯು. ಹಪ್ಪಳ ಮಾಡ್ಕೊಳ್ತೀನಿ. ಸೊ ಇವಾಗ ನಮ್ಮ ಹತ್ರ 130 ರೂಪಾಯಿ ಇದೆ ಗೈಸ್. 100 ರೂಪೀಸ್ಗೆ ತೊಗೊಂಡಿದ್ದೀವಿ. ಇನ್ನು 30 ರೂಪೀಸ್ ಇದೆ. ಏನು ಮಾಡಲ್ಲ ಮ್ಯಾಮ್, ಕ್ವಶನ್ ಕೇಳಲ್ಲ. ನಾನು ಇವತ್ತು ಜುಮ್ಕಿ ಮಾಡ್ತಾ ಇದ್ದೀನಿ, ತಗೋತೀರಾ? ಯಾಕೆ ಯಾವ ಚೆನ್ನಾಗಿದೆ, ಅವರೇ ಕರೆದು ಕೊಡ್ತಾವ್ರೆ. 2 ತಗೋತೀನಿ ಬ್ರೋ, ಚೆನ್ನಾಗೈತೆ. ಥ್ಯಾಂಕ್ ಯು. ಇವಾಗ 2 ಒಲೆ ತಗೊಂಡಿದ್ದೀನಿ. ಬಂದ್ರು. ಹಾಯ್. ಜುಮ್ಕಿ ಮತ್ತೆ ಹಪ್ಪಳ ಇದೆ. ಏನು ತಗೊಂತೀರಾ? ಇದು 250 ರೂಪೀಸು, ಇದು 250 ರೂಪೀಸ್. ನೀವು ಒಂದು ಜುಮ್ಕಿ ತಗೊಳ್ಳಿ, ಅವ್ರೊಂದು ಜುಮ್ಕಿ ತಗೊಳ್ಳಿ. 500 ಮೇಡಮ್. ಸ್ಕ್ಯಾನರ್ ಕೊಡಪ್ಪ ಮೇಡಮ್. ತಗೊಳ್ಳಿ ಮೇಡಮ್. ನೀವು ಇಲ್ಲ ಇಲ್ಲಿ ನೀವು. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಕಾಣಿಸ್ತೀರ, ಅದು ಹಾಕೊಳ್ಳಿ. ಹೆಂಗೋ ಒಂದು ಒಲೆ ಮಾರಿದ್ವಿ. ಸೊ ಇವತ್ತು ನಾನು ಒಂದಿಷ್ಟು ಐಟಮ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ದೀನಿ. ಎವ್ರಿಥಿಂಗ್ ಇಸ್ ಬ್ರ್ಯಾಂಡೆಡ್. ವುಡ್ ಯು ಲೈಕ್ ಟು ಪರ್ಚೇಸ್? ಸೂಪರ್. ಇದು ನೀವು ಇಟ್ಕೊಳ್ಳಿ. ಏರ್ ಪಿನ್ನು ನೀವೊಂದು ಇದನ್ನ ಇಟ್ಕೊಳ್ಳಿ. ನೇಲ್ ಪಾಲಿಶ್ ಹಾಕ್ತೀರಾ? ಬ್ಲ್ಯಾಕ್ ಕಲರು ನೋಡಿ, ನೇಲ್ ಪಾಲಿಶ್ ಹೋಗ್ಬಿಟ್ಟಿದೆ, ಹಾಕ್ಕೊಳ್ಳಿ. ಓಕೆ ಗೈಸ್, ಫೈನಲಿ 300 ರೂಪೀಸ್ಗೆ ಎಲ್ಲದೂ ತಗೊಂಡಿದ್ದಾರೆ. ಓಕೆ ಇದೊಂದು ಫ್ರೀ ಮ್ಯಾಮ್ ನನ್ನ ಕಡೆಯಿಂದ. ಸೊ ಫೈನಲಿ ಜಾಸ್ತಿ ಹೇಳ್ಬೇಕಿತ್ತು ಅಷ್ಟೇ. ನಾನು ಹಿಂಗೆ ಬಕ್ರ ಆಗೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪರ್ಚೇಸಿಂಗ್. ಹೋಮ್ ಮೇಡ್ ಹಪ್ಪಳ ತಗೊಂತೀರಾ? ಮಾರ್ಬಿಟ್ಟೋದ್ರಾ? ಅಯ್ಯೋ. ಎವ್ರಿಥಿಂಗ್ ಇಸ್ ಬ್ರ್ಯಾಂಡೆಡ್.
ನಾನು ಮನೆಯಿಂದ ಮಾಡ್ಕೊಂಡ್ ಬಂದಿರೋ ಹಪ್ಪಳ ಮಾಡ್ತಾ ಇದೀನಿ ಮೇಡಮ್. ನಮ್ ತರೀಕೆರೆಗೆ ಬನ್ನಿ, ಇನ್ನೂ ಒಳ್ಳೆ ಹಪ್ಪಳ ತಂದ್ಕೊಡ್ತೀನಿ. ಮೇಡಮ್ ನಿಮ್ ತರೀಕೆರೆ ಬೇರೆ, ನಾನು ಬೆಂಗಳೂರಲ್ಲಿ ಇದ್ದೀನಿ. ಬೆಂಗಳೂರಲ್ಲಿ ಮಳೆ ಕಾಲದಲ್ಲಿ ಚಡ್ಡಿ ಒಣಗಿದಿರೋ ಟೈಮಲ್ಲಿ ಹಪ್ಪಳ ಒಣಗಿಸಿದೀನಿ ಮೇಡಮ್. ನೀವು ನಮ್ಗೆ 400 ರೂಪಾಯಿ ಮಾಡ್ರಿ ಮೇಡಮ್. ಮಾಡಿ ಮೇಡಮ್. ಇದೆಲ್ಲ ರೋಲ್ ಆಗ್ತಿದಲ್ಲ, ಹಾ ನಾನು ಬೇರೆ ಮೇಕಪ್ಪೇ ಮಾಡ್ತೀನಿ. ವಿನಯ್ ಕೊಟ್ಟವನ್ನೆಲ್ಲ ಮಾಡ್ಕೊಳ್ಳಿ. 350 ರೂಪಾಯಿ ಕೊಟ್ಬಿಡು ವಿನಯ್ ಕೊಡ್ಸ ಮಾಡ್ಕೊಳ್ಳಿ ಮೇಕಪ್. ಎವ್ರಿಥಿಂಗ್ ಇಸ್ ಬ್ರ್ಯಾಂಡೆಡ್. ಜುಮ್ಕಿ ತಗೋತೀರಾ ಆಂಟಿ? ಹಂಗೆ ಇಟ್ಟಿದ್ರೆ 100 ವರ್ಷ ಬೇಕಾದ್ರೆ ಇರುತ್ತೆ. ನಾವೇ 100 ವರ್ಷ ಇರ್ತೀವ ಇಲ್ವಾ? ಇದಿರುತ್ತೆ ಆಂಟಿ, ತಗೋತೀರಾ? ಇದಕ್ಕೆ ಮೇಲೆ ಕೇಳಿದ್ರೆ ಆಂಟಿ ಮಕ್ಕ ಹೋಗಿದ್ದಾರೆ. ಮೇಡಮ್ ಬನ್ನಿಲಿ. ಆಕ್ಚುಲಿ ನಾನು ಇವತ್ತು ಜುಮ್ಕಿ ಸೆಲ್ ಮಾಡ್ತಾ ಇದ್ದೀನಿ. ಇಬ್ರು ತುಂಬಾ ಚಿಕ್ಕದು ಹಾಕಿದ್ರಲ್ಲ, ಜುಮ್ಕಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡ್ಬಂದಿದ್ದೀನಿ. ಗೋಲ್ಡ್ ಅಲ್ಲ, ಗೋಲ್ಡ್ ತರ. ನಿಮ್ ನೆನಪಿಗೆ ಏನಾರು ಕೊಡ್ತಾ ಇದ್ದೀರಾ? ಹಾ ಕರೆಕ್ಟ್. ಅಂದ್ರೆ ಅಮೌಂಟ್ ಇಸ್ಕೊಳ್ಳಲ್ಲ, ದೇವರನ್ನ ಇಸ್ಕೋತೀನಿ. ಈಗ 200 ರೂಪೀಸ್ ಕೊಟ್ಟರು, ನಾನು 250 ಸೆಲ್ ಮಾಡ್ತಾ ಇದ್ದೀನಿ. ಇದೊಂದು ನಿಜ ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಆಣೆ ಬೇಕಿದ್ರೆ ಕಳ್ಸ್ಬಿಡಿ ಮೇಲೆ. ಮಾಮ್ ತಗೋತಾರೆ. ಮಾಮ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದ್ದಾರೆ. ಇದನ್ನ ಹಾಕೊಂಡ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಫೈನಲ್ ಡಿಡಿಟ್ 200 ರೂಪಾಯಿ ಸೆಲ್ ಮಾಡಿದ್ದೀನಿ. ನೀನು ಸಾಮಾನ್ಯದೋನಲ್ಲಣ್ಣ. ನೀವೆಲ್ಲರ ಹತ್ರ ಕೇಳ್ತೀರಾ, ನಾನು ನಿಮ್ಮ ಹತ್ರನೇ ಮಾರಕ್ ಬಂದಿದ್ದೀನಿ. ಯಾವ ನಿಮ್ಮ ಹತ್ರ ಮಾರಕ್ ಬಂದು ನಾನು ಮಾರಕ್ ಬಂದಿದ್ದೀನಿ. ಪ್ರೀತಿಯಿಂದ ತಗೊಳ್ಳಿ, 100% ತಗೋತೀರಾ. ನಿಮ್ಮ ನೋಡಿದ್ರೆ ನಿಮ್ಮ ಮುಗ್ದಲ್ಲಿ ಆ ಲಕ್ಷಣ ಇದೆ. ತಗೊಳ್ಳೋ ಲಕ್ಷಣ, ಯಾಕೊಳ್ಳೋ ಲಕ್ಷಣ. ಇಮೋಷನಲ್ ಡ್ಯಾಮೇಜ್. ಆಮೇಲೆ ತಗೋತೀರಾ ಮಾತು. ಸರಿ ನೋಡೋಣ. ಥ್ಯಾಂಕ್ ಯು, ಬಾಯ್ ಬಾಯ್. ನಿಜ ತಲೆ ಇದೆ, ತಲೆ ಇಲ್ಲ. 200 ರೂಪಾಯಿಗೆ ಮಾರೋಣಂತ ಇದನ್ನ. ಅಲ್ಲ ಬ್ರೋ, ಅವ್ನು ಚಿಪ್ಸ್ 200 ರೂಪಾಯಿಗೆ ಮಾರೋನಲ್ಲ ಬ್ರೋ. ಅವನೇನ್ ಬಿಸ್ನೆಸ್ ಮಾಡ್ತಾನ ಇಲ್ಲ ದರೋಡೆ ಮಾಡ್ತಾವನ? 4 ಜುಮ್ಕಿ ತಗೊಂಡಿದ್ದೀನಿ, 50 ರೂಪಾಯಿಗೆ. ಬ್ರದರ್ ಎಷ್ಟಿದು? 100. ನಾನು 100 ಕೊಡ್ತೀನಿ, ತಗೋತೀರಾ? ಜುಮ್ಕಿ ಹಾಕ್ತೀರಾ? ಸೂಪರ್. ನೋಡಿ ನಿಮ್ಗೋಸ್ಕರ ಜುಮ್ಕಿ ತಗೊಬಂದಿದ್ದೀನಿ. ಟೇಕ್ ಮ್ಯಾಮ್, ನಿಮ್ಗೋಸ್ಕರ ತಂದಿರ. ಇದಕ್ಕೆ ಎಷ್ಟು ಕೊಡ್ತೀರಾ? 80 ಅಂತ ಬರ್ತಿದೆ ಮ್ಯಾಮ್. ಅದು 180 ಅಳಿಸೋಗ್ಬಿಟ್ಟಿದೆ. ಕಣ್ಣೀರು ಬಿದ್ದು 200 ರೂಪೀಸ್ ಕೊಟ್ಬಿಡಿ. ಹಾಂ ಅಷ್ಟೇ. ಲೈಕ್ ನಾನು ಕೊಡಿ ಮ್ಯಾಮ್. ಚೆನ್ನಾಗಿದೆಯಾ ಆಂಟಿ? ಹಾಂ ಹ್ಞೂ ಆಂಟಿ. ಬೇಡ. ನನ್ಗೆ ಇವತ್ತೊಂದು ಅರ್ಥ ಆಯ್ತು ಆಂಟಿ. ನಾನು ಯಾವಾಗೂ ನಮ್ಮ ಅಮ್ಮ ಮಾತ್ರ ಹಿಂಗೆ ಅನ್ಕೊಂಡಿದ್ದೀನಿ. ಅಮ್ಮಮ್ಮ ಅಲ್ಲ, ಎಲ್ಲರ ಅಮ್ಮಂದರು ಹಿಂಗೆ. ಆಯ್ತು ಮಾಡ್ತಾನೆ. ಏ ಗೈಸ್ ಕಮ್ಮಿ ಇರೋ ಅಣ್ಣ, ನಿಲ್ಸೋಣ ಅಣ್ಣ, ಒಂದು 2 ನಿಮಿಷ. ಹಾಯ್ ಗೈಸ್, ಹೊಡೆದಾಕ್ಬಿಡ್ತೀನಿ ಮೇಡಮ್. ಹಪ್ಪಳ ಮಾಡ್ತೀನಿ. ಹೌದಾ? ಹೋಗ್ರಿ ಸೈಡ್ಗೆ. ಆಯ್ತು ಗೈಸ್, ನನ್ನ ಹತ್ರ ಒಂದಿಷ್ಟು ಐಟಮ್ಸ್ಗಳಿದೆ. ಕ್ಲಿಪ್ಪು, ಜುಮ್ಕಿ ಎಲ್ಲ. ಯಾವ್ದು ತಗೋತೀರಾ? ಹಾಂ ಎಷ್ಟು ಕೊಡ್ತೀರಾ ಹೇಳಿ ಅದಕ್ಕೆ? ಎಷ್ಟಾದ್ರು ಕೊಡಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಗೈಸ್. 200 ರೂಪಾಯಿ ತಗೊಂಡಿದ್ದಾರೆ. ಹೋಗ್ರಿ, ನಿಮ್ ಬಿಸ್ನೆಸ್ ಆಯ್ತಲ್ಲ, ಏನ್ರಿ ಇಲ್ಲಿ ನಿಂತಿದ್ರ? ಹೋಗ್ರಿ. 250 ಮೇಡಮ್, ದಯವಿಟ್ಟು 200 ಹಾಕ್ಕೊಡಿ. ಜಾಸ್ತಿ 220 ಮೇಡಮ್ ಹಾಕಿ, ಅವ್ರಿಗಿಂತ ಜಾಸ್ತಿ ಹಾಕಿ. 220 ಅಷ್ಟೇ, ಅವ್ರಿಗಿಂತ 20 ರೂಪಾಯಿ ಜಾಸ್ತಿ ಮಾರಿದ್ದೀನಿ, ಪರವಾಗಿಲ್ಲ, ಬೇಜಾರಿಲ್ಲ. ಇದು ಫಾಸ್ಟ್ ಮೂವಿಂಗ್ ತಾನೇ? ಹ್ಞೂ, ಫೋಲ್ಡ್ ಮಾಡಿ ಅದನ್ನ. ಇದು 250, ಅದು 250. ಎರಡು ಸೇರಿದ್ರೆ ಎಷ್ಟು ಕೊಡ್ತೀರಾ? 500. ಏನು ಬ್ರೋ? ಲಾಸ್ಟ್ ಪ್ರೈಸ್ ಅಷ್ಟೇ 450. 400 ಗೈಸ್, 400 ಡೀಲ್ ಅಷ್ಟೇ. ನೀನು ಅಷ್ಟೊಂದು ಕೇಳ್ತಿ. ಎಷ್ಟು ಕೊಡ್ತೀರಾ ಹೇಳಿ? ನೀವು ಎಷ್ಟು ಹೇಳ್ತೀರಾ ಅಷ್ಟು? ನಾನೇನೋ 100 ರೂಪಾಯಿ ಕೊಡ್ಬೇಕು. ತೊಗೊಳ್ಳಿ. 100 ರೂಪಾಯಿನಾ? ಅವರು ಕೊಟ್ಟ ಮಾತ್ಮೇಲೆ ನಿಂತ್ಕೊಂಡಿರೋದಕ್ಕೆ 250 ರೂಪಾಯಿ ಮಾಡ್ತಾ ಇದ್ದವ್ 100 ರೂಪಾಯಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ತದೆ. ಹೋಗ್ಬಿಟ್ಟು ಬಂದು ಹುಡ್ಕೊಂಡು ಕಲೆಕ್ಷನ್ ಆಗಿರೋದೇ 100 ರೂಪಾಯಿ ಅಂದ್ರು. ಪರ್ಸನಲ್ ಇರೋದೆಲ್ಲ ಎತ್ಕೊಟ್ರು, ಅದು 10 ರೂಪಾಯಿ ಕಲೆಕ್ಷನ್ಸ್ ಮಾಡಿ ಹೊಟ್ಟೆ ಸೆಲ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆಯಲ್ಲ ಕಲರು? ಹಾಂ, 350. ನೀವು ಡಾಕ್ಟ್ರಾ? ಕ್ರೇಜಿ. ಇದನ್ನ ಹಾಕ್ಕೊಳ್ರಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. 350 ಪರ್ಚೇಸ್ ಮಾಡಿದ್ದಾರೆ. ಥ್ಯಾಂಕ್ ಯು, ಬಾಯ್ ಬಾಯ್. ನಾವು ಇವತ್ತು ಆ್ಯಕ್ಚುಲಿ ಜುಮ್ಕೀಸ್ ತೊಗೊಂಬಂದಿದ್ದೀನಿ. ತೊಗೊತೀರಾ? ಫ್ರೆಂಡ್ ತಾನೆ? ಫ್ರೆಂಡಿಗೆ ಏನೋ ಗಿಫ್ಟ್ ಕೊಡ್ಸ್ಬೇಕು ತಾನೆ? ನಾವು ಮಾರ್ಕೆಟಿಂಗ್ ಸ್ಟೂಡೆಂಟ್ಸ್. ಒಬ್ಬ ಮಾರ್ಕೆಟಿಂಗ್ ಸ್ಟೂಡೆಂಟ್ಸ್ ಇನ್ನೊಬ್ಬ ಮಾರ್ಕೆಟಿಂಗ್ ಪರ್ಸನ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಟೂಡೆಂಟಾಗಿ ಏನು ಪ್ರಯೋಜನ? ಎಷ್ಟು ಕೊಡ್ತೀರಾ? 10 ರೂಪಾಯಿಗೆ ಹೇಳು. 10 ರೂಪಾಯಿಗೆ ಮ್ಯಾಮ್ ಕೊಡಿ ಮ್ಯಾಮ್. ನೀವು ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ನೋಡಿ ಫಸ್ಟ್. ನೀನೇನಾದ್ರೂ ಮಾರ್ಬಿಟ್ರೆ ಈ ಅಮ್ಮಂಗೆ ಏನು ಬೇಕಾದ್ರೂ ಕೊಡಿ. ನೀನು ಹೋಗಯ್ಯ. ಹಪ್ಪಳ ನಾನು ತಗೊಳ್ಳಿ, ಕೈಯಿಂದ ನಾವು ಮಾಡಿ. ಮನೇಲಿ ಅಡಿಗೆನೇ ಮಾಡಲ್ಲ ಬ್ರೋ. ಮತ್ತೆ ಇನ್ನೇನು ಮಾಡ್ತೀರಾ? ನಾವು ರೀಲ್ಸ್ ಮಾಡ್ತೀವಿ. ಯಾರು ನೀವೆಲ್ಲ? ಇಷ್ಟ ಆಗ್ತಾ ಇಲ್ಲ, ಹಿಂದೆಯಿಂದನೇ ಇಷ್ಟ ಆಗ್ತಾ ಇಲ್ಲ. ನಾವು ಬೇಡ. ಓಕೆ ಮೇಡಮ್, ಧಾರಾಳವಾಗಿ ಹೋಗ್ಬೋದು. ಥ್ಯಾಂಕ್ ಯು. ಅವ್ನು ಮುಂಚೆನೇ ಹೇಳ್ದ ವಿನಯ್, ನಾನು ಎಚ್ಚೆತ್ಕೋಬೇಕಾಯ್ತು ಅಷ್ಟೇ. ನಾನು ಟಾಪ್ ಸೆಲ್ ಮಾಡ್ತಾ ಇದ್ದೀನಿ, ತಗೋತೀರಾ? ತಗೊಳಲ್ಲ. ಟಾಪ್ನ ಸೆಲ್ ಮಾಡ್ತಾ ಇದ್ದೀನಿ. ಟಾಪ್ ನೋಡಿ ಹೆಂಗಿದೆ ಅಂತ. ನೀವಾದರೆ ಇದಕ್ಕೆ ಎಷ್ಟು ಕೊಡ್ತೀರಾ ಮ್ಯಾಮ್? 250 ಕೊಡ್ತೀವಿ. ಏನು ಮ್ಯಾಮ್? ಮ್ಯಾಮ್ ನನಗೆ ಹಂಗಾರೆ ಮೋಸ ಮಾಡ್ಬಿಟ್ಟಿದ್ದಾರೆ. ನಾವು ಬಾರ್ಗೇನಿಂಗ್ ಮಾಡ್ತೀವಿ. 250. ನೋ ಬಾರ್ಗೇನಿಂಗ್. ಬೋರ್ಡ್ ಹಾಕ್ಕೊಂಡಿಲ್ಲ ಅಷ್ಟೇ ಮೈ ಮೇಲೆ. ತಗೋತೀರಾ? ಅಷ್ಟೇ. ಹಾಂ ಗೈಸ್, ಫೈನಲಿ 350ಗೆ ಇಬ್ರು ತಗೊಂಡಿದ್ದಾರೆ. ಸೊ ಇವಾಗ ಟೋಟಲ್ ಆಗಿ ನನ್ನ ಹತ್ರ ಇರೋದು 780 ರೂಪೀಸ್. ಚೆನ್ನಾಗಿದೆ ನೋಡಿ ಮೇಡಮ್, ತಗೊಳ್ಳಿ ಮೇಡಮ್. ನಮ್ಮಂಥ ಒಂದು ಸ್ಟ್ರೀಟ್ ವೆಂಡರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು ಮೇಡಮ್. ಯಾವ್ದು? ಇವಾಗ ಟಿಪಿಕಲ್ ಇಂಡಿಯನ್ ಹುಡುಗಿ ಹೇಳ್ತೀನಿ ನೋಡಿ. ಈ Okay. ಕಲರ್ ಇದೆ, ಈ ತರ ಹಾಕಲ್ಲ, ಈ ತರ ಹಾಕಲ್ಲ, ಈ ತರ ಹಾಕಲ್ಲ, ಈ ಕಲರ್ ಹಾಕಲ್ಲ. ಹಪ್ಪಳ ತಗೊಳ್ಳಿ ಮೇಡಮ್.
ತಿನ್ನಲ್ಲ ಅಂತ ಹೇಳ್ಬಿಡಿ ಆಮೇಲೆ. ಇವಾಗ ಟಿಪಿಕಲ್ ಇಂಡಿಯನ್ ಆಗಿ ಹೇಳ್ತಾರೆ, ಟಿಪಿಕಲ್ ಇಂಡಿಯನ್ಸ್ ಎಲ್ಲ ತಿಂತಾರೆ ಇವಾಗ. ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತೀರಾ ಮೇಡಮ್, ಹಪ್ಪಳ ತಗೊಂಡು ನೀವು ತಿನ್ನಕ್ಕಾಗಲ್ವಾ? ಇದು 100 ರೂಪೀಸ್ ಯಾವುದೇ ಕಾರಣಕ್ಕೂ ಯಾರು ಕೊಡಲ್ಲ ಮೇಡಮ್, ಬರ್ದು ಕೊಡ್ತೀನಿ. 20 ರೂಪಾಯಿ ಐತಾ? ಏಯ್ ಅಕ್ಕಂಗೆ ಇನ್ನೂ 20 ರೂಪಾಯಿ ಮಾಡೋ, ಹೋಗ್ಬೇಕಾದ್ರೆ ಪಾನಿಪುರಿ ತಿನ್ಕೊಂಡು ಹೋಗಿ. ನಾನೊಂದಿಷ್ಟು ಐಟಮ್ಸ್ಗಳನ್ನ ಸೆಲ್ ಮಾಡ್ತೀನಿ, ತಗೋತೀರಾ? ತಗೊಳಲ್ಲ. 5 ಗಿಣಿಗಳಿದ್ದಾವೆ ಇದರಲ್ಲಿ ಮ್ಯಾಮ್. ಇಲ್ಲೆರಡು ಎಷ್ಟಾಯ್ತು? ನೀವೊಂದು 5 60 ರೂಪೀಸ್ ಮ್ಯಾಮ್. ಮ್ಯಾಮ್ ಏನೇನೋ 6,000ನ 6 ಲಕ್ಷನ ಕೇಳ್ದಂಗೆ ಹೇಳ್ತಾ ಇದ್ದೀರಾ. ನೀವೊಂಥರ ಸಮುದ್ರ ಇದ್ದಂಗೆ, ಸಮುದ್ರದಲ್ಲಿ ನೀರು ಕಮ್ಮಿ ಆಗಲ್ಲ, ಹೆಣ್ಮಕ್ಳು ದುಡ್ಡು ಕಮ್ಮಿ ಆಗಲ್ಲ. ಇದು ಮನೇಲಿ ಮಾಡಿರೋ ಹಪ್ಪಳ ಇಟ್ಕೊಳ್ಳಿ. ಆ್ಯಂಡ್ ಇದು ಜುಮ್ಕಿ 250 ಎಷ್ಟು ಕೊಡ್ತೀರಾ? ನಮ್ಮ ಸಬ್ಸ್ಕ್ರೈಬರ್ ಅಂತೀರಾ ಹೇಳಿ. ಹಂಗಾರ ಹಪ್ಪಳ ಕೊಡಿ, ಇಲ್ಲಿ ಇಯರಿಂಗ್ಸ್ ತಗೊಳ್ಳಿ. ಯಾವುದು ಬೇಡವಾ? ಏನ್ರಿ ಮೇಡಮ್ ಸಬ್ಸ್ಕ್ರೈಬರ್ ಅಂತೀರಾ? ಒಂದು ಇಯರ್ಫೋನ್ ಅಂತ ಇದ್ದೀನಿ. ಡಿಪ್ರೆಷನ್. ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಇವಾಗ ಇನ್ನೂ ಹಿಂಗೆ ಮಾಡಬೇಕು ಅಂದರೆ ನೀವು ನಮ್ಗೆ ಸಾಥ್ ಕೊಡಬೇಕು. ತೊಗೊಳ್ಳಿ, ಇದು ಹಪ್ಪಳ ಮನೇಲಿ ಮಾಡ್ಕೊತೀನಿ. ಆ್ಯಂಡ್ ಇದು 4 ಜುಮ್ಕಿ ಐತೆ, ನಿಮ್ಗೆ ಯಾವ್ದು ಇಷ್ಟ ಆಯಿತು ತೊಗೊಳ್ಳಿ. ಇದು 350, ಇದು 250. ಸ್ಕ್ಯಾನರ್ ಕೊಡೋ. ಇದು ಕಂಡ್ರೆ ಸಬ್ಸ್ಕ್ರೈಬರ್ಸ್ ಲೈ ನೋಡ, ಒಂದು ಮಾತು ದೂಸರ ಮಾತು ಏನೋ ಮಾತಾಡಿಲ್ಲ. ಎಂಥದ್ದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ನಾನು ಒಂದಿಷ್ಟು ಐಟಮ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ದೀನಿ, ನನಗೋಸ್ಕರ ಪರ್ಚೇಸ್ ಮಾಡ್ತೀರಾ? ಒಂದಿಷ್ಟು ಐಟಮ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ದೀನಿ, ನನಗೋಸ್ಕರ ಪರ್ಚೇಸ್ ಮಾಡ್ತೀರಾ? ನೋಡಿ ಲಾಸ್ಟ್ಗೂ ಆಗೋದು ಗಂಡು ಮಕ್ಕಳೇ. ಜುಮ್ಕಿನ ವಾಪಸ್ ಇಟ್ಟು 2 ಬೋ ತೊಗೊಂಡಿದ್ದೀನಿ ಮೇಡಮ್. ಇದು ನಿಜವಾಗ್ಲೂ ಚೆನ್ನಾಗೈತಾ? ಚೆನ್ನಾಗಿರೋ ಹೇಳಿ. ತೊಗೊಳ್ಳಿ ಮೇಡಮ್. ಹಂಗಾರೆ ಹಾಂ 250 ರೂಪೀಸ್ ಮೇಡಮ್. ಬೇಡ ನೀವು ತೊಗೊಳ್ಳಿ ಮೇಡಮ್. ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತೀರಾ, ಇದೊಂದು ತೊಗೊಳಲ್ವಾ ಮೇಡಮ್ ನೀವು? ಮ್ಯಾಮ್ ಇಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ಚಿಕ್ಕದು ಇಷ್ಟು ಬರುತ್ತಲ್ಲ ಅದು 50 ರೂಪೀಸ್, ನಾನೇ ಒಪ್ಕೊತೀನಿ. ಇದು ನೋಡಿ, ಇದು ಗಿಣಿ ಇದೆ. ವೆರಿ ಸ್ಮಾರ್ಟ್. ಹ್ಞೂ ಮ್ಯಾಮ್ ಕರೆಕ್ಟು. ಗಿಣಿಗೆ ಗಿಣಿ ಕೊಡ್ತಾ ಇದ್ದೀನಿ ಮ್ಯಾಮ್, ಅವಾಗ ವಾದ ಮಾಡಬಾರ್ದು. ಗೈಸ್ ಡೀಲ್ ಇಸ್ ಕ್ಲೋಸ್. ಓಕೆ ಮ್ಯಾಮ್, ಗಿಣಿಗೆ ಗಿಣಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಆಯ್ ಇಸ್ತಿದ್ದೆ ನಿಮ್ಮ ಆರಾಮ. ಇಬ್ರು ಬನ್ನಿ, ಇಬ್ರು ನಿಂತ್ಕೊಂಡಿರಿ. ಇಬ್ಬರಲ್ಲಿ ಯಾರು ಒಬ್ರು ಇದನ್ನು ಪರ್ಚೇಸ್ ಮಾಡಬೇಕು. ಸಿಟ್ಟೆನ ಯೂಸ್ ಆಗಲ್ಲ ಬ್ರೋ. ಅದು ಬ್ರೋ ಯೂಸ್ ಆಗುತ್ತೆ. ಇದನ್ನು ತೊಗೊಂಡೋಗಿ ಹುಡುಗಿರು ಕೊಟ್ಟರೆ ಹುಡುಗಿರು ಇಂಪ್ರೆಸ್ ಆಗ್ತಾರೆ. ತೊಗೊಳಲ್ಲ ನನ್ನ. ಓಕೆ ಬಿಡಿ. ಕಾಫಿ ಕುಡಿತಾ ಇದ್ದೀರಾ? ಒಂದೇ ನಿಮಿಷ. ಟೀನಾ ಚೆನ್ನಾಗಿದೆಯಾ? ನೋಡಿ ಮೇಡಮ್, ಚೆನ್ನಾಗಿದೆಯಾ? ಇಟ್ಕೊಳ್ಳಿ. ಲಾಸ್ಟ್ ಐಟಮ್ ಮೇಡಮ್ ಇವತ್ತು ಮಾಡ್ತಾ ಇರೋದ್ರಲ್ಲಿ 250. ಅದಕ್ಕೇನೆ ತಗೊಳ್ಳಿ ಅಂತಲೇ ಹೇಳ್ತಾ ಇರೋದು. ಇಂಟರ್ನ್ಸ್ ನೋಡಿ ನಿಮ್ಗೆ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅದು. ಮೇಡಮ್ 150 ನಾನು ತಂದಿರೋದೇ 200. 220 ಹಾಕಿ, 20 ರೂಪಾಯಿ ಲಾಭ ಇರಲಿ ಸಾಕು. 220 ಹಾಕಿ. ಆದರೂ ಗೈಸ್ ಫೈನಲ್ ಆಗಿ ಡಾಕ್ಟ್ರು ಮಾಡ್ತವ್ರೆ. ಥ್ಯಾಂಕ್ ಯು. ಸಿಗುವ ಒಂದಿಷ್ಟು ಐಟಮ್ಸ್ಗಳನ್ನ ಸೆಲ್ ಮಾಡ್ತದೆ. ಸೊ ದಿಸ್ ಇಸ್ ದ ಲಾಸ್ಟ್ ಐಟಮ್ ನನ್ನ ಹತ್ರ ಮಿಕ್ಕಿರೋದು. ಸೊ ಇದನ್ನು ನಾನು ನಿಮ್ಗೆ ಸೆಲ್ ಮಾಡ್ತಾ ಇದ್ದೀನಿ, ನೀವು ತೊಗೋಬೇಕು. 250 ಅಷ್ಟೇ ಮ್ಯಾಮ್. ತುಂಬ ಒಳ್ಳೆಯವರು. ಯಾರಿದು? ಹಾಯ್ ಬ್ರೋ. ಏ ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ಮ ಹುಡುಗಿ ಇದ್ದಾರಾ? ಇದ್ದಾರೆ ಬ್ರೋ. ಅವ್ರಿಗೆ ಇದನ್ನು ಕೊಡಿಸಿ ಬ್ರೋ, ನನಗೋಸ್ಕರ ಬ್ರೋ. ಲಾಸ್ಟ್ ಗೇಮ್ ಇದು. 500 ರೂಪೀಸ್ ಬ್ರೋ. ಏನು ಬ್ರೋ ನನಗೋಸ್ಕರ ಅಷ್ಟು ಕೊಡ್ಸಲ್ವಾ ಬ್ರೋ? ಇದು ನೋಡು ಹೆಚ್ಚಿದ್ರು ಅಕ್ಷಯ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಲಾಸ್ಟಲ್ಲಿ ಇದೊಂದು ಬುಕ್ಕು ಇನ್ನೊಂದು 10 ನಿಮಿಷ ಇದೆ. ಸೊ ಈ ಬುಕ್ಗೆ ನಾನು ಪೇ ಮಾಡಿದ್ದು ಬಂದು 150, ಬಟ್ ಇದನ್ನು ಅಟ್ಲೀಸ್ಟ್ 400 ರೂಪೀಸ್ಗಾರ ಸೆಲ್ ಮಾಡ್ತೀನಿ. ಬುಕ್ ಓದೋ ಅಭ್ಯಾಸ ಇದೆಯಾ ಮ್ಯಾಮ್? ಹಾಂ ಆಬ್ವಿಯಸ್ಲಿ ಲಾಯರ್ ಆಗಿದ್ದಾರೆ ಅಂದರೆ ಬುಕ್ಸ್ಗಳನ್ನ ಓದ್ತಾನೆ ಇರ್ತಾರೆ ಮ್ಯಾಮ್. ಇದು ನನ್ನ ಕಡೆಯಿಂದ ನಾನು ಒಂದು ಬುಕ್ ಕೊಡ್ತೀನಿ. ಸೊ ಯು ಜಸ್ಟ್ ಹ್ಯಾವ್ ಟು ಪರ್ಚೇಸ್ ಇಟ್. ಇನ್ನು ಯಾವಾಗ ಪರ್ಚೇಸ್ ಮಾಡ್ತೀನಿ ಮ್ಯಾಮ್? ಪರವಾಗಿಲ್ಲ, ಇನ್ನೊಬ್ರು ಗಿಫ್ಟ್ ಕೊಡಿ ಮ್ಯಾಮ್, ಹೊಸ ಬುಕ್ ಅಲ್ಲ. ಸರಿ ಓಕೆ ಮ್ಯಾಮ್, ಥ್ಯಾಂಕ್ ಯು. ಹಲೋ ಇವಾಗ ಸೆಲ್ ಮಾಡ್ಬಿಡು, ಓವರ್ ಆಡೋದಿಲ್ಲ. ಟೈಮ್ ಮುಗಿತಾ? ಆಯ್ತು. ಎಷ್ಟು ದುಡ್ದಿದ್ದೀರಾ ಗೈಸ್? ನಾನು ಈಗಲೇ ಹೇಳ್ತೀನಿ, ಅಣ್ಣನೇ ಗೆದ್ದಿರೋದು. 200, 220, 240, 260, 270. ಇಲ್ಲಿ 270. ಸೊ ಫೋನ್ ಪೇನಲ್ಲಿ ನಾನು ಸಂಪಾದಿದ್ದು 1590. ಎಲ್ಲ ಸೇರಿದ್ರೆ 1860 ರೂಪೀಸ್ ನನ್ನ ಸಂಪಾದನೆ. ನಿಮ್ಮ ಸಂಪಾದನೆ? ನಮ್ಮ ಸಂಪಾದನೆ ಕ್ಯಾಶಲ್ಲೇ 550 ಇದೆ. ಸೊ 1900 ರೂಪಾಯಿ. 1900 ಪ್ಲಸ್ 550, 2450. 2450. ನಾನು ಇದ್ರಲ್ಲಿ ಖುಷಿ ಇಲ್ಲ. ನೆಕ್ಸ್ಟ್ ಚಾಲೆಂಜ್ ಇದೆಯಲ್ಲ, ಮಾತು ಕೊಟ್ಟಿದ್ದೀನಿ, ನಾನು ಅದ್ರ ಪ್ರಕಾರ ನಡ್ಕೋತೀನಿ. ಮಾತು ಕೊಟ್ರೆ ಮಾತು ಕೊಟ್ಟಂಗೆ. ಮಾತು ಕೊಡ್ತೀನಿ. ಇವಾಗ ನನ್ನ ಹತ್ರ ಇವ್ರ ಹತ್ರ ಇಬ್ಬರ ಹತ್ರನೂ ಸೇರಿದ್ರೆ ಆಲ್ಮೋಸ್ಟ್ ಒಂದು 4000 ಹತ್ರ ಇದೆ. ಈ ಚಾಲೆಂಜ್ನ ಏನಕ್ಕೋಸ್ಕರ ಮಾಡಿದ್ವಿ ಅಂತ ಅಂದ್ರೆ ಕಾನ್ಮೆಂಟ್ ಟ್ವಿಸ್ಟ್ ಇರೋದೇ ಇಲ್ಲಿ. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಜನ ಅನ್ಕೊಳೋದು ಓಕೆ ದುಡ್ಡು ಮಾಡೋಕ್ಕಾಗಲ್ಲ, ಇಲ್ಲ ನಾವು ಇವಾಗ ಕ್ಯಾಮ್ರಾ ಎತ್ಕೊಂಡು ಹೋಗಿದ ತಕ್ಷಣ ದುಡ್ಡು ಮಾಡಿದ್ರು, ಇಲ್ಲ ಒಂದು ಐಟಮ್ನ ಡಬಲ್ ರೇಟಿಂಗ್ ಮಾರೋದ್ರಿಂದ ದುಡ್ಡು ಮಾಡೋದು ಅಂತಲ್ಲ.
ಪ್ರತಿಯೊಂದನ್ನು ದಿನನಿತ್ಯ ನೋಡಿದ್ರೆ ಎವ್ರಿಬಡಿ ಇಸ್ ಡೂಯಿಂಗ್ ಎ ಬಿಸ್ನೆಸ್. ಎಲ್ಲರ ಕೈಲೂ ದುಡ್ಡು ಮಾಡೋಕ್ಕಾಗತ್ತೆ, ಬಟ್ ತಲೆ ಉಪಯೋಗಿಸ್ಬೇಕು. ನಾನು ಹಪ್ಪಳ ಮಾರಿದೆ, ಏನಿಲ್ಲ, ನೀವು ಅದೇ ಥರ ಹೋಲ್ಸೇಲಲ್ಲಿ ಇನ್ನೊಂದು ಐಟಮ್ ಸಿಗುತ್ತೆ. ಮಾಡಬೇಕು ಅನ್ನೋದಿದ್ರೆ ಯಾರು ಏನು ಬೇಕಾದರೂ ಮಾಡ್ತಾರೆ. ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ, ನಾನು ಅಲ್ಲೋಗಿ ಮಾಡಬೇಕಾ ಇಲ್ಲೋಗಿ ಮಾಡಬೇಕಾ ಅಂದ್ಕೊಂಡ್ರೆ ನೀವು ಅಲ್ಲೇ ಇರ್ತೀರಾ. ಏನು ಸಿಕ್ಕಿದ್ರು ಮಾಡೋ ಥರ ಇದ್ರೆ ಮಾತ್ರ 100% ಮಾಡ್ಬೋದು. ಟು ಬಿ ವೆರಿ ಹಾನೆಸ್ಟ್, ನಾವೆಲ್ಲ ಸ್ಟಾರ್ಟ್ ಮಾಡಿರೋದೇ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸು ಎಲ್ಲ ಝೀರೋಯಿಂದನೇ ಸ್ಟಾರ್ಟ್ ಮಾಡಿರೋದು. ಸೊ ಇದು ಒಂದು ಎಕ್ಸಾಂಪಲ್, ನಿಮ್ಗಳಿಗೆ ಯಾರಾದರೂ ಸ್ಫೂರ್ತಿಯಾಗಿ ತೊಗೊತೀರಾ ಇಲ್ಲ ಪೂರ್ತಿಯಾಗಿ ತೊಗೊತೀರಾ ಅಂತಂದರೆ ಕನ್ಸು ಕಾಣಿ, ದಯವಿಟ್ಟು ವರ್ಕ್ ಮಾಡಿದ್ರೆ ಎಲ್ಲ ಕನಸು ನನಸಾಗುತ್ತೆ. ಆ್ಯಕ್ಚುಲಿ ಇವಾಗ ನಮ್ಮ ಹತ್ರ ದುಡ್ದಿರೋ ದುಡ್ಡನ್ನ ನಾವು ಇಟ್ಕೊಳಲ್ಲ. ಇದನ್ನು ಸುಮ್ಮನೆ ಯಾರಿಗೋ ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಅವ್ರು ಒಂದೊತ್ತಿನ ಊಟ ಸಿಗ್ದಂಗೆ ಆಗುತ್ತೆ, ಇಲ್ಲಾಂದರೆ ಒಂದು ದಿನದ ಖರ್ಚನ್ನ ನೋಡ್ಕೊಳಂಗಾಗುತ್ತೆ. ಬಟ್ ಈ ದುಡ್ಡನ್ನ ಯಾರಿಗಾದ್ರೂ ಒಬ್ಬರಿಗೆ ಅವ್ರ ಜೀವನದಲ್ಲಿ ಉಪಯೋಗಿಸ್ಕೊಳಕ್ಕೆ ಆಗುತ್ತೆ ಅನ್ನೋದಾದರೆ ಅಷ್ಟು ದುಡ್ಡನ್ನ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಯಾರಿಗೆ ಹೆಲ್ಪ್ ಮಾಡ್ತೀವಿ, ಹೆಂಗೆ ಹೆಲ್ಪ್ ಮಾಡ್ತೀವಿ ನೋಡೋಣ ಬನ್ನಿ. ಇವ್ರ ಹೆಸರು ಗೊತ್ತಾ? ಇವ್ರ ಹೆಸರು ಸಲ್ಮಾ ಅಂತ ಹೇಳಿ. ಅವ್ರ ಮನೇಲಿ ಎಲ್ಲಿರೋದು? ಮಾಗಡಿ ರೋಡು. ಓ, ಮಾಗಡಿ ರೋಡು. ಪಾಪ ಡೀಲಲ್ಲಿಂದ ಹೆಂಗೆ ಬರ್ತಾರೆ ಇಲ್ಲಿವರೆಗೂ? ಬಸ್ಸಲ್ಲಿ ಬರ್ತಾರೆ. ಬಸ್ಸಲ್ಲಿ? ಮೇಡಮ್ ಏನು ಫುಲ್ ಏನು ಕಾಣಿಸಲ್ವಾ ನಿಮಗೆ? ಇಲ್ಲ, ನನಗೇನು ಕಾಣಿಸಲ್ಲ. ಮತ್ತೆ ಮಾಗಡಿ ರೋಡಿಂದ ಇಲ್ಲಿಗೆ ಹೆಂಗೆ ಬರ್ತೀರಾ? ಬಸ್ಸಲ್ಲಿ ಬರ್ತೀನಿ, ಹಂಗೆ ಬರಬೇಕು. ಹೆಂಗೆ ಅವ್ರು ಡೈಲಿ ನಡ್ಕೊಂಡ್ ಬರ್ತಾರಲ್ಲ, ಏನು ಬೇಜಾರು ಮಾಡ್ಕೋಬೇಡಿ ಅಲ್ಲ, ಹಿಂಗೆ ಕೇಳ್ತಾ ಅಂತ. ಒಂದು ಅಲ್ಲಿಂದ ಇಲ್ಲಿವರೆಗೂ ಬಂದು ದುಡ್ಬಿಟ್ಟು ಹೋಗ್ತಿರಲ್ಲ, ಎಷ್ಟು ದುಡಿತೀರಾ ಒಂದು ದಿನಕ್ಕೆ? ಒಂದೊಂದು ಸಹ ಆದರೆ 100, 200, 500 ಮಕ್ಕಳಿದ್ದಾರಾ ಮೇಡಮ್? ಇದ್ದಾರೆ. ಅವ್ರೇನು ಮಾಡ್ತಾ ಇರೋದು? ಓದ್ತಿದ್ದಾರೆ, ಇನ್ನು ಚಿಕ್ಕ ಮಕ್ಕಳು. ನಮ್ಮ ತಮ್ಮ ಕೋವಿಡ್ ಇಂದ ತೀರ್ಕೊಂಡ್ರು. ಅವ್ರದ್ದು 2 ಮಕ್ಕಳು ನಾನೇ ನೋಡ್ಕೋತೀನಿ. ತಮ್ಮ ಇಲ್ವಲ್ಲ, ಅದಕ್ಕೆ ನಂದೊಂದು ಮಗು, ಗಂಡು ಮಗು, 3 ಜನ ಮಕ್ಕಳಿದ್ದಾರೆ. ಹಸ್ಬೆಂಡ್ ಇಲ್ಲ. ಬೇರೆ ಮಕ್ಳು ನೀವೇ ಸಾಕೊಂತ ಇದ್ದೀರಾ? ಹೌದು, ಹೋಗ್ಕೋಬೇಕು. ಏನು ಮಾಡೋದು, ನಮ್ಮ ಕೈಲಿ ಆದಷ್ಟು ಮಾಡ್ಬೇಕಲ್ಲ. ನಾವು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂಗೆ ಏನು ಇಲ್ದೇನೆ ₹1 ಇಟ್ಕೊಂಡು ಎಷ್ಟು ದುಡಿಬೋದು ಅಂತ ಬಂದ್ವಿ. ಸೊ ನಾವು ಒಂದು ಸ್ವಲ್ಪ ದುಡ್ಡನ್ನ ದುಡಿದ್ವಿ. ನಾವು ದುಡಿದ್ಮೇಲೆ ನಾವು ಅದನ್ನ ಯಾರಿಗಾದ್ರೂ ಒಳ್ಳೆಯವ್ರಿಗೆ ಹೆಲ್ಪ್ ಆಗಬೇಕು ಅನ್ನೋ ಥರ ಯೋಚನೆ ಮಾಡಿದ್ವಿ. ನಾನು ನಿಮ್ಮನ್ನ ಅದಕ್ಕೆ ನೋಡೋಣ, ಕೇಳೋಣ, ಮಾತಾಡ್ಸೋಣ ಅಂತ ಬಂದಿದ್ದೆ ಅಷ್ಟೇ. ಕುಡಿ, ತೊಳಿ, ಇಸ್ಕೊಳ್ಳಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಮಕ್ಕಳು ಒಳ್ಳೆ ಎಜುಕೇಶನ್ ಕೊಡ್ತಾರೆ. ನಾನು ಇವಾಗ ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಅಲ್ಲಿ ನನ್ನ ಮಕ್ಕಳಿಗೆ ಫಸ್ಟ್ ಸ್ಕೂಲ್ ಶೂಸ್ನ ಕೊಡಿಸ್ತೀನಿ 3 ಜನ ಮಕ್ಕಳಿಗೆ. ಆಮೇಲೆ ಉಳಿದಿದ್ದು ಮಕ್ಕಳಿಗೆ ಯೂಸ್ ಮಾಡ್ತೀನಿ, ಹಾಗೇನಿಲ್ಲ. ಆದರೆ ಮಕ್ಕಳು 3 ಜನ ಮಕ್ಕಳಿಗೆ ಸ್ಕೂಲ್ ಶೂಸ್ನ ಕೊಡಿಸ್ತಾ ಇದ್ದೀನಿ. ದೇವ್ರು ಒಳ್ಳೇದು ಮಾಡಲಿ. ಎಲ್ಲ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ಫೈನಲಿ ನಮ್ಮ ಕೆಲಸ ಮುಗ್ದಿದೆ. ನಾವಿಬ್ರು ದುಡ್ದಂಥ ದುಡ್ಡನ್ನು ಕೊಟ್ಟಿದ್ದೀವಿ. ಬಟ್ ಪ್ರತಿ ಸರಿ ಹೇಳ್ದಂಗೆ ಈ ಸರಿ ಕೂಡ ಥ್ಯಾಂಕ್ಸ್ನ ಯಾರ್ಯಾರು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರು ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯೂನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ನಿಮ್ಮ ಕಡೆ ಏನಾದರೂ ಅಪ್ರಿಸಿಯೇಷನ್ ಇದ್ದರೆ ಪರ್ಚೇಸ್ ಮಾಡಿದವ್ರಿಗೆ ಅಪ್ರಿಸಿಯೇಷನ್ ಸಿಗಲಿ ಅಂತ ಹೇಳ್ತೀನಿ. ಹೆಂಗೆ ಅನಿಸ್ತು? ನಂಗೆ ಖುಷಿ ಆಯಿತು. ನಾನೊಂದು ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಕೇಳ್ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಇವಾಗ ಯಾರು ನಂಬೇಕು, ಯಾರನ್ನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಅದು ಮಧ್ಯಾಹ್ನದಿಂದ ದುಡ್ದಿರೋ ದುಡ್ಡಲ್ವಾ, ಎಲ್ಲರ ಹತ್ರ ಭಿಕ್ಷೆ ಬೇಡಿ, ಬೈಸ್ಕೊಂಡು, ತ್ಯಜಿಸಿ, ಅದೆಲ್ಲ ಮಾಡಿ ಆ್ಯಂಡ್ ಅವ್ರ ಹತ್ರ 1 to double ಮಾರಿ ಬಿಸ್ನೆಸ್ಸು ನೀವು ರಿಗ್ರೆಟ್ ಮಾಡಲ್ಲ ಅಂತೆಲ್ಲ ಹೇಳಿ ಅವ್ರಿಗೆ ಇದು ಮಾಡಿದ್ವಲ್ಲ. ಸೊ ಆ ಒಂದು ಇದು ಒಳ್ಳೇದಕ್ಕೆ ಸೇರಬೇಕು ಅನ್ನೋ ಒಂದು ಆಸೆ ಇತ್ತು. ಅವ್ರು ಕೊಡಬೇಕು ಅಂತ ಅನಿಸ್ತು, ಕೊಡ್ಬೇಕು. ಬಟ್ ಏನು ಗೊತ್ತಾ, ನಾವು ಏನೇ ಹೆಲ್ಪ್ ಮಾಡಿದ್ರು ಎಂಡ್ ಆಫ್ ದ ಡೇ ಒಳ್ಳೇದಕ್ಕೆ ಮಾಡಿದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಅದು ಒಳ್ಳೇದೇ ಆಗುತ್ತೆ. ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಸುಜಿತ್ ಅವ್ರನ್ನ ರುಬ್ತಾರೆ, ಆ ವಿಡಿಯೋ ಬರುತ್ತೆ. ಯಾರ್ಯಾರು ಸುಜಿತ್ ಗೌಡ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣಂದು ಆದಷ್ಟು ಬೇಗ 200K ಮಾಡೋಣ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಬಾಯ್. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ.